ಆರೋಗ್ಯ ಅಂದರೆ ಬರೀ ಕಾಯಿಲೆ ಇಲ್ಲದ್ದಲ್ಲ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ. 6 ಪ್ಯಾಕ್ಸ್ ಇದೆ, ಬಾಡಿ ಬಿಲ್ಡರು, ನಾನು ಆರೋಗ್ಯವಾಗಿದ್ದೀನ. ಮನೋದೈಹಿಕ ಕಾಯಿಲೆಗಳಂದರೆ ದ ಬಾಸ್ ಈಸ್ ಮೈಂಡ್. ಯಾವುದನ್ನು ನನ್ನ ಮನಸ್ಸಿಗೆ ಹೇಳಿಕೊಳ್ಳಿಕ್ಕೆ ಕಷ್ಟ ಆಗುತ್ತೋ ಅದು ದೇಹದ ಮೂಲಕ ಕಳಿಸುತ್ತೆ. ಎಲ್ಲಿ ಅದಕ್ಕೆ ಪರಿಹಾರ ಸಿಗ್ತದೆ ಅಂತ ತಲುಪುವಷ್ಟೊತ್ತಿಗೆ ನಮಸ್ಕಾರ. ಮಾತಾಡು ಮೆಲ್ಲಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮಾತಿನ ಬಗ್ಗೆ ಮಾತಾಡ್ತಾ ಮನಸ್ಸಿನ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಮಾತಿಗೂ ಮನಸ್ಸಿಗೂ ಸಂಬಂಧನೂ ಕೂಡ ಮಾತಾಡ್ತಾ ಇರ್ತೀವಿ. ಆದರೆ ಈ ಮನಸ್ಸು ಮತ್ತು ದೇಹದ ಸಂಬಂಧ ಅಂದರೆ ಮೈಂಡ್ ಬಾಡಿ ಕನೆಕ್ಷನ್ನ ಒಬ್ಬ ಮನೋವೈದ್ಯರಾಗಿ ನೀವು ಹೇಗೆ ನೋಡ್ತೀರಿ? ಈ ಸಂಬಂಧ ತುಂಬ ಮುಖ್ಯವಾದಂಥದ್ದು. ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆದರೂ ಜಾಗೃತಿ ಬಂದಿದೆ, ಆದರೂ ಕಡಿಮೆನೇ ಅಂತಲೇ ಹೇಳ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆ ಇಲ್ಲಿ ಮಾನಸಿಕ ಆರೋಗ್ಯ ಬರಲೇ ಇಲ್ಲ. ಅವರು ಆರೋಗ್ಯದ ಡೆಫಿನೇಷನ್ ಹೇಳುವಾಗ ಏನು ಹೇಳ್ತಾರಂದರೆ, ಒಂದು ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಅಂತ ನಾವು ಯಾವಾಗ ಪರಿಗಣಿಸ್ತೀವಿ ಅಂದರೆ ಅದು ಬರೀ ಕಾಯಿಲೆ ಇಲ್ಲದ ಸ್ಥಿತಿ ಅಲ್ಲ. ಅಂದರೆ ಆರೋಗ್ಯ ಅಂದರೆ ಬರೀ ಕಾಯಿಲೆ ಇಲ್ಲದ್ದಲ್ಲ. ಬಟ್ ಒಬ್ಬ ವ್ಯಕ್ತಿ ದೈಹಿಕವಾಗಿ ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ಅದು ನಿಜವಾದ ಆರೋಗ್ಯ ಅಂತ ಹೇಳಲಿಕ್ಕಾಗ್ತದೆ. ಸೊ ಈಗ ನಾನು 6 ಪ್ಯಾಕ್ಸ್ ಇದೆ, ಸ್ಟ್ರಾಂಗ್ ಬಾಡಿ ಬಿಲ್ಡರು, ನಾನು ಆರೋಗ್ಯವಾಗಿದ್ದೀನ? ಕ್ವಶನ್ ಮಾರ್ಕ್. ಓಕೆ, ಕೆಲವೊಂದು ಬಾರಿ ನಾವು ನೋಡಲಿಕ್ಕೆ ಸಿಗ್ತದೆ ಏನಂದರೆ, ಒಂದು ಜಿಮ್ ಟ್ರೈನರ್ ಅಂದರೆ ಅವರ ಬಾಡಿ ಬಿಲ್ಡರ್ಗಳು ಅವರು ಬರ್ತಾರೆ. ಸರ್ ನಮಗೆ ಈ ಫಂಕ್ಷನಲ್ಲೆಲ್ಲ ಹೋಗಲಿಕ್ಕೆ ತುಂಬ ಭಯ ಆಗುತ್ತೆ ಸರ್, ಈ ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ತುಂಬ ನಾಚಿಕೆ ಆಗುತ್ತೆ, ಒಂದು ಮೈಂಡ್ ಬ್ಲಾಂಕ್ ಆಗಿಬಿಡುತ್ತೆ ಸರ್. ಸೊ ಇಲ್ಲಿ ಶಾರೀರಿಕವಾಗಿ ಆತನಷ್ಟು ಗಟ್ಟಿ ಮತ್ತು ಯಾರಿಲ್ಲ ಸುತ್ತಮುತ್ತಲು, ಬಟ್ ಮಾನಸಿಕವಾಗಿ ಏನೋ ಒಂದು ಆತಂಕ ಕಾಡ್ತಾ ಇದೆ. ಆ ರೀತಿಯಾಗಿ ಇನ್ನು ದೇಹಕ್ಕೂ ಮನಸ್ಸಿಗೂ ಇರುವ ನಂಟಿನ ಬಗ್ಗೆ ನಾನು ಹೇಳ್ತೇನೆ. ಈ ಮನಸ್ಸು ಒಂದು ಕಡೆ ಕೂತ್ಕೊಂಡು ಅದು ಇಡೀ ದೇಹವನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ಮನಸ್ಸಿನಲ್ಲಿ ಇರ್ತಕ್ಕಂತಹ ಗೊಂದಲಗಳು, ದ್ವಂದ್ವಗಳು, ಕಾನ್ಫ್ಲಿಕ್ಟ್ಸ್, ಅದು ಆಗಿಂದಾಗ್ಗೆ ಅದಕ್ಕೆ ಪರಿಹಾರ ಕಂಡುಕೊಂಡ್ರೆ ಒಳ್ಳೆಯದು. ಅದಕ್ಕೆ ಬೇಕಾದ ರೀತಿಯಲ್ಲಿ ಗೊಂದಲಗಳಿಗೆ ಪರಿಹಾರ ಸಿಕ್ಕರೆ ಒಳ್ಳೆಯದು. ಸಿಗದೇ ಇದ್ದರೆ ಈ ಮನಸ್ಸು ಏನು ಮಾಡ್ತದೆ, ನನಗೆ ಮನಸ್ಸಿಗೆ ಒಪ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಉದಾಹರಣೆಗೆ, ನನಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಇವತ್ತಿನ ಪರೀಕ್ಷೆಗೆ ಅಟೆಂಡ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಇವತ್ತಿನ ತರಗತಿ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನನ್ನ ಸಾಮಾಜಿಕ ಸ್ಥಿತಿ ಏನು ಮಾಡ್ತದೆ, ಅದನ್ನು ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಆಗ ಈ ಮನಸ್ಸು ದೇಹದ ಸಂಬಂಧ ಯಾಕೆ ನಡೀತದೆ ಅಂದರೆ, ಆ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ನನಗೆ ತಲೆನೋವು ಶುರುವಾಗ್ತದೆ, ಆ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ನನಗೆ ಕತ್ತು ನೋವು ಶುರುವಾಗ್ತದೆ. ಓಕೆ, ಇಲ್ಲದಿದ್ದರೆ ಹೇಗೆ? ನಾನು ಇಷ್ಟಪಡುವಂಥ ಕೆಲಸವೇ ಮಾಡೋದಾಗಿದ್ದರೆ ಅದು 3 ತಾಸಿನ ಕೆಲಸ ಆಗಿದ್ದರೂ ನಾನು ಖುಷಿಯಿಂದ ಮಾಡಿ ಬರ್ತಿದ್ದೆ. ನನಗೆ ಇಡೀ ಅದರ ಬಗ್ಗೆ ಸಂತೋಷದ ನೆನಪುಗಳು, ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ, ನನಗೆ ಅವತ್ತು ನೆಮ್ಮದಿಯ ನಿದ್ರೆ. ನಾನು ಇಷ್ಟ ಇಲ್ಲದ ಕೆಲಸ ಮಾಡಿ ಬಂದೆ, ಅರ್ಧ ಗಂಟೆ ಕೆಲಸವೇ ಅಲ್ದಿದ್ರೂ ಅಂಥದ್ದು ಸುಮಾರು ಸರಿ ಮಾಡಿದ್ದೇನೆ. ಬಟ್ ಇವತ್ತು ಇಷ್ಟ ಇಲ್ಲದೆ ಮನಸ್ಸಿನಲ್ಲಿ ಬೇಸರ ಇಟ್ಕೊಂಡು ಅರ್ಧ ಮನಸ್ಸಿನಿಂದ ಮಾಡಿದ್ದೇನೆ. ಆ ಇಡೀ ಕೆಲಸ ನನಗೆ ತ್ರಾಸದಾಯಕ ಅನಿಸುತ್ತೆ, ಸುಸ್ತಾಗುತ್ತೆ ಆ ಕೆಲಸ ಮುಗಿಯೋಷ್ಟೊತ್ತಿಗೆ. ಆವತ್ತು ರಾತ್ರಿ ನನಗೆ ಅಪಾಹಪಿ ತಪ್ಪಿದ್ದಲ್ಲ, ನಾನು ಹೋಗಬಾರ್ದಿತ್ತು, ನಂದು ಟೈಮ್ ವೇಸ್ಟ್ ಆಯಿತು, ಈ ಜನವೇ ಹೀಗೆ, ನನ್ನ ರಾತ್ರಿ ನಿದ್ದೆ ಹಾಳಾಯಿತು, ಶಪಿಸ್ತೇನೆ. ಸೊ ಇಲ್ಲಿ ಏನಾಯಿತು, ಮನಸ್ಸಿನಿಗೆ ಆದ ಬೇಸರವನ್ನು ಅದು ದೇಹದ ಮೂಲಕ ತೋರಿಸ್ಕೊಳ್ತಾ ಇದೆ. ಯಾವ ರೀತಿ? ನನಗೆ ಕತ್ತು ನೋವು, ನನಗೆ ಸ್ನಾಯು ಸೆಳೆತ, ನನಗೆ ಹೊಟ್ಟೆ ನೋವು, ನನಗೆ ಗ್ಯಾಸ್ಟ್ರೈಟಿಸು, ನನಗೆ ರಾತ್ರಿ ನಿದ್ರಾಹೀನತೆ, ಅದರಿಂದ ಬೆಳಗ್ಗೆ ಕಾನ್ಸ್ಟಿಪೇಷನ್.
ಸೊ ಈ ಇಡೀ ಚೈನ್ ಆಫ್ ಈವೆಂಟ್ಸ್ ಏನಿದೆ ಇದಕ್ಕೆ ನಾವು ಮನೋದೈಹಿಕ ಕಾಯಿಲೆಗಳು ಅಂತ ಹೇಳ್ತೇವೆ. ಆ ಶಬ್ದದಲ್ಲೇ ನಮಗೆ ಅರ್ಥ ಗೊತ್ತಾಗ್ತದೆ. ಮನೋದೈಹಿಕ ಕಾಯಿಲೆಗಳು ಅಂದರೆ ಮನಸ್ಸಿಗೂ ಮತ್ತು ದೇಹಕ್ಕೂ ನಡುವೆ ಇರತಕ್ಕಂಥ ಸಂಬಂಧ. ಇಲ್ಲಿ ದ ಬಾಸ್ ಈಸ್ ಮೈಂಡ್. ನನಗೆ ಸಮಸ್ಯೆ ಇರುವಂಥದ್ದು ಮನಸ್ಸಿನಲ್ಲಿ ಅಂತ ಗೊತ್ತಾಗದೆ ಹೋದರೆ ನಾನು ಇಡೀ ಊರಲ್ಲಿರ್ತಕ್ಕಂಥ ಎಲ್ಲ ನ್ಯೂರಾಲಜಿಸ್ಟ್ಗಳನ್ನು ಭೇಟಿ ಮಾಡ್ತೇನೆ, ಎಲ್ಲ ಮಾಂತ್ರಿಕರನ್ನು ಭೇಟಿ ಮಾಡ್ತೇನೆ. ಯಾರಾದರೂ ನನಗೆ ವಿಷ ಹಾಕಿದಾರ ನೋಡಿ, ನನಗೆ ಹಸಿವಾಗ್ತಾ ಇಲ್ಲ, ನನಗೆ ನಿದ್ರೆ ಸೇರ್ತಾ ಇಲ್ಲ, ನನಗೆ ಹೊಟ್ಟೆ ಉರಿ, ಎಲ್ಲ ಡಾಕ್ಟ್ರುಗಳು ನೋಡಿದರೆ ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ದರೆ ನನಗೆ ಯಾರಾದರೂ ಮಾಟ ಮಂತ್ರ ಮಾಡಿದಾರ? ಎಲ್ಲ ಮಾಂತ್ರಿಕರ ಹತ್ರ ಓಡಾಡ್ತೀನಿ, ಎಲ್ಲ ಥೆರಪಿಸ್ಟ್ ಹತ್ರ ಓಡಾಡ್ತೀನಿ. ಆದರೆ ನನ್ನನ್ನು ಕೊರಿತಾ ಇರ್ತಕ್ಕಂಥದ್ದು ಯಾವುದೋ ಬೇಸರ ಅಂತ ನಾನು ಕಂಡ್ಕೊಳ್ಳೋಕೆ ಹೋಗೋದಿಲ್ಲ. ನಮಗೆ ಸುಲಭ ಏನು? ನನಗೆ ಕತ್ತು ನೋವು ಅಂತ ಹೇಳೋದು. ನನಗೆ ಸುಲಭ ಏನಂದರೆ ನನಗೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳೋದು. ನನಗೆ ಸುಲಭ ಏನಂದರೆ ನನಗೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳೋದು. ಅದೇ ನನ್ನ ಮನಸ್ಸಿನಲ್ಲಿ ಕೊರಿತಾ ಇರ್ತಕ್ಕಂಥ ನನ್ನ ಸಂಬಂಧದ ತೊಂದರೆ, ನನಗೆ ಕೊರಿತಾ ಇರ್ತಕ್ಕಂಥ ನನ್ನ ವೃತ್ತಿ ಬದುಕಿನ ತೊಂದರೆ, ಅದ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನನಗೆ ಮುಜುಗರ. ಸೊ ಈ ಮನಸ್ಸು ಒಂದು ಗೇಮ್ ಆಡುತ್ತೆ. ಯಾವುದನ್ನು ನನ್ನ ಮನಸ್ಸಿಗೆ ಅದನ್ನು ಹೇಳಿಕೊಳ್ಳಿಕ್ಕೆ ಕಷ್ಟ ಆಗುತ್ತೋ, ಮುಜುಗರ ಆಗುತ್ತೋ ವಿಷಯವನ್ನು ಅದು ದೇಹದ ಮೂಲಕ ಕಳಿಸುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ದೇಹ ಇನ್ಫೀರಿಯರ್ ಆಗಿರುತ್ತೆ. ಕೆಲವರಿಗೆ ಚರ್ಮ, ಕೆಲವರಿಗೆ ಮಾಂಸಖಂಡಗಳು, ಕೆಲವರಿಗೆ ಸಂಧಿಗಳು, ಕೆಲವರಿಗೆ ಇನ್ನೊಂದೇನು. ಸೊ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತಿಲ್ಲ. ಇಲ್ಲ. ಸೊ ಒಂದು ವ್ಯಕ್ತಿಗೆ ಅವರಿಗೆ ಆತಂಕ ಆದ ತಕ್ಷಣ ಅವರಿಗೆ ಮೈ ನವೆ ತುರಿಸ್ಲಿಕ್ಕೆ ಶುರು ಆಗ್ತದೆ. ಇನ್ನೊಂದು ವ್ಯಕ್ತಿಗೆ ಯಾವುದಾದ್ರೂ ಒತ್ತಡ ಬಂದ ತಕ್ಷಣ ಅವರಿಗೆ ತಲೆ ಸಿಡಿದು ಹೋಗ್ತದೆ, ನಂಗೆ ತಲೆನೋವು ಶುರು ಆಗುತ್ತೆ ಅಂತ, ನನಗೆ ಮೈಗ್ರೇನ್ ಬರ್ತದೆ. ಹೌದು, ನನಗೆ ಮೈಗ್ರೇನ್ ಬರ್ತದೆ ಅಂತ. ನನಗೆ ಒತ್ತಡ ಇದೆ, ನನಗೆ ಒತ್ತಡ ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನನಗೆ ಸ್ವಲ್ಪ ಮೈಗ್ರೇನ್ ಇದೆ ಅಂತ ಹೇಳೋದು ಸುಲಭ. ಓಕೆ, ನನಗೆ ಸಿಗರೇಟ್ ಸೇದುವಂತಹ ಗೀಳು ಇದೆ, ನನಗೆ ಆಲ್ಕೋಹಾಲ್ ತೆಗೆದುಕೊಳ್ಳುವಂತಹ ಅಡಿಕ್ಷನ್ ಇದೆ ಅಂತ ಹೇಳೋದಕ್ಕಿಂತ ನನಗೆ ತುಂಬ ಸ್ಟ್ರೆಸ್ ಇದೆ, ಒತ್ತಡ ಇದೆ, ಅದಕ್ಕೋಸ್ಕರ ತಗೊಳ್ತೇನೆ ಅನ್ನೋ ರೀತಿ ಆಗಿಬಿಡುತ್ತೆ. ಸೊ ಈ ಸಂಬಂಧವನ್ನು ಗಮನಿಸದೆ ಹೋದರೆ ಏನಾಗುತ್ತೆ, ಅಲ್ಲಿ ಚಿಕಿತ್ಸೆ ತಡವಾಗ್ತದೆ, ನರಳಾಟ ಜಾಸ್ತಿ ಆಗ್ತದೆ, ತೊಂದರೆಗಳಿಗೆ ಮೂಲ ಯಾವುದು ಅಂತ ಗೊತ್ತಾಗದೆ ಖರ್ಚು ಜಾಸ್ತಿ ಆಗ್ತದೆ, ಮತ್ತು ಅದು ಕಂಟ್ರೋಲ್ ಮೀರಿ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವು ಸರಿಯಾದ ಸಮಸ್ಯೆಗೆ ಎಲ್ಲಿ ಅದಕ್ಕೆ ಪರಿಹಾರ ಸಿಗ್ತದೆ ಅಂತ ತಲುಪುವಷ್ಟೊತ್ತಿಗೆ ತಡ ಆಗಿರ್ತದೆ. ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ, ಈ ಒಂದು ಬ್ರ್ಯಾಂಚ್ ಆಫ್ ಮೆಡಿಸಿನ್ಗೆ ಸೈಕೋ ನ್ಯೂರೋ ಎಂಡೋಕ್ರೈನಾಲಜಿ ಅಂತ ಹೆಸರು. ಓಕೆ, ತುಂಬ ಕಾಂಪ್ಲಿಕೇಟೆಡ್ ಥರ ಕಾಣುತ್ತೆ. ಅಂದರೆ ತುಂಬ ಸುಲಭ. ಏನಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಕಾನ್ಫ್ಲಿಕ್ಟ್, ಸಂಕ್ಲಿಷ್ಟ ವಿಚಾರಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಯಾವಾಗ ಮನುಷ್ಯ ಒತ್ತಡದಲ್ಲಿದ್ದಾನೆ, ಒತ್ತಡದಲ್ಲಿ ಇದ್ದ ತಕ್ಷಣ ಆತನ ಮಿದುಳಿನಲ್ಲಿರ್ತಕ್ಕಂಥ ಹೈಪೋಥಾಲಮಸ್ ಆ್ಯಕ್ಟಿವೇಟ್ ಆಗುತ್ತೆ. ಅದರಿಂದ ಬರ್ತಕ್ಕಂಥ ಮೆಸೇಜು ಕಿಡ್ನಿ ಮೇಲೆ ಇರ್ತಕ್ಕಂಥ ಅಡ್ರಿನಲ್ ಗ್ಲ್ಯಾಂಡ್ಸಿಗೆ ಈಗೊಂದು ಒತ್ತಡದ ಸಿಚುವೇಷನ್ ಇದೆ, ವಿ ಶುಡ್ ಅಟ್ಯಾಕ್ ಅಂತ ಮೆಸೇಜ್ ಕೊಡುತ್ತೆ. ಈ ಅಡ್ರಿನಾಲಿನ್ ಏನು ಮಾಡುತ್ತೆ, ಅದಕ್ಕೆ ಅಡ್ರಿನಾಲಿನ್, ನಾರ್ ಅಡ್ರಿನಾಲಿನ್ ಅನ್ನುವ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಇದು ಫೈಟ್ ಆರ್ ಫೈಟ್ ಅಂದರೆ ನಮಗೆ ಒತ್ತಡ ಬಂದಾಗೆಲ್ಲ ನಮಗೆ ಸಹಾಯ ಆಗುವಂತಹ ಒಂದು ವ್ಯವಸ್ಥೆ. ಉದಾಹರಣೆ, ನಾವಿಲ್ಲಿ ಆರಾಮಾಗಿ ಕೂತ್ಕೊಂಡಿದ್ವಿ, ಇಲ್ಲೊಂದು ಹಾವು ಬಂತು, ನಾವಿಲ್ಲಿಂದ ರಪ್ಪ ಎದ್ದು ಓಡಬೇಕು. ನಾವೊಂದು ಸುತ್ತಾಡ್ತಾ ಇದ್ವಿ ಆರಾಮಾಗಿ, ಅಲ್ಲೊಂದು ಹುಲಿ ಬಂತು, ತಕ್ಷಣಕ್ಕೆ ನಾವು ಹುಲಿಗಿಂತ ಸ್ಪೀಡಾಗಿ ಓಡಬೇಕು. ಅದು ಓಡಲಿಕ್ಕೆ ನಮಗೊಂದು ಒಳಗೆ ವ್ಯವಸ್ಥೆ ಬೇಕು, ಎನರ್ಜಿ ಬೇಕು. ನಾನು ಹುಲಿಗೆ ನಾನು ಜಾಸ್ತಿ ಓಡ್ಲಿಕ್ಕೆ ಆಗೋದಿಲ್ಲಪ್ಪ, ನನಗೆ ಗಂಟು ನೋವಿದೆ, ಪ್ಲೀಸ್ ಬಿಟ್ಬಿಡು ಅಂತ ಹೇಳೋಕ್ಕಾಗಲ್ಲ, ಓಡಲೇಬೇಕು. ಆದರೆ ಓಡ್ತೇವೆ ಯಾಕೆ ಅಂದರೆ ಆವಾಗ ಈ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಹೈಪೋಥಾಲಮಸ್ಗೆ ಹುಲಿ ಬಂತು, ಭಯ ಹೇಗೆ ಅಂತ ಗೊತ್ತಿಲ್ಲ, ನಾನು ಓಡದೆ ಕಣೋ, ಹೇಗೆ ಓಡಿದೆ, ಹೇಗೆ ಅದನ್ನು ಅಷ್ಟು ಎತ್ತರದ ಬಿಲ್ಡಿಂಗ್ ಹಾರಿ ಬಂದೆ, ಆ ಕಾಂಪೌಂಡ್ ಗೋಡೆ ಅಷ್ಟು ಎತ್ತರದ್ದು ನಾನು ಹೇಗೆ ಹತ್ತಿದೆ, ಆ ಬೈಕಲ್ಲಿ ಬಿದ್ದು ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ, ಮನೆಗೆ ಬರೋವರೆಗೂ ನನಗೆ ಫ್ರ್ಯಾಕ್ಚರ್ ಆಗಿದೆ, ನಂಗೆ ಗೊತ್ತಿಲ್ಲ. ಈ ಮಾತುಗಳನ್ನು ನಾವು ಕೇಳ್ತೀವಲ್ವಾ, ಅದು ಈ ಅಡ್ರಿನಾಲಿನ್ ಸರ್ಜ್. ಆ ಆತಂಕವನ್ನು ನಿವಾರಿಸಲಿಕ್ಕೆ, ಆ ಫೈಟ್ ರಿಫ್ಲೆಕ್ಸನ್ನು ಮಾಡುವಂಥ ವ್ಯವಸ್ಥೆಗೆ ಬೇಕಾದ ಹಾರ್ಮೋನ್ಗಳು ನಮ್ಮ ರಕ್ತದಲ್ಲಿ ಬಿಡುಗಡೆ ಆಗುತ್ತೆ. ಅದು ನಮಗೆ ರಕ್ಷಣಾ ವ್ಯವಸ್ಥೆ. ಯಾವಾಗ ನಮಗೆ ಆತಂಕ ಎದುರಾದಾಗ, ಈಗ ಉದಾಹರಣೆಗೆ ಹುಲಿ ಎದುರಾದಾಗ ಅಂತ ಇಟ್ಕೊಳ್ಳೋಣ,
ಹುಲಿ ಎದುರಾದಾಗ ನಮ್ಮ ಜೀವ ಉಳಿಸುವಂಥ ಸಿಸ್ಟಮ್ ಇದು. ಈಗ ದಿನ ಹುಲಿ ಎದುರಾದರೆ, ಹುಲಿ ಎದುರಾದಾಗ ಅಡ್ರಿನಲಿನ್ ಜಾಸ್ತಿ ಆಯಿತು, ಕಾರ್ಟಿಸಾಲ್ ಜಾಸ್ತಿ ಆಯಿತು. ಓಕೆ, ಈಗ ಕಾರ್ಟಿಸಾಲ್ ಜಾಸ್ತಿ ಆಯಿತು ಅಂದರೆ ಅದು ನಮ್ಮ ರಕ್ತದಲ್ಲಿರ್ತಕ್ಕಂಥ ಬಿಳಿ ರಕ್ತ ಕಣಗಳನ್ನು ವೀಕ್ ಮಾಡುತ್ತೆ, ಸಾಯಿಸುತ್ತೆ. ಸೊ ಬ್ಲಡ್ಡಲ್ಲಿ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಯಿತು ಅಂದ ತಕ್ಷಣ ನಮಗೆ ರಕ್ತನಾಳಗಳು, ಅದರ ಆರೋಗ್ಯ ಹಾಳಾಗ್ತದೆ, ಅದರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗ್ತದೆ, ಈ ರೀತಿಯ ಸಮಸ್ಯೆಗಳು. ಈ ಸಿಂಪಲ್ ಟರ್ಮ್ಸ್ ಹೇಳಬೇಕಂದ್ರೆ, ಈ ಅಡ್ರಿನಾಲಿನ್ ಜಾಸ್ತಿ ಆದ ತಕ್ಷಣ ನಾವು ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ, ಅದರಿಂದ ನಮಗೆ ಬಿ ಪಿ ಕಾಯಿಲೆಗಳು ಬರ್ಬೋದು. ಇದರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಲು ಅಥವಾ ಈ ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಮಗೆ ಡಯಾಬಿಟಿಸ್ ಕಾಯಿಲೆ ಬರ್ಬೋದು, ನಮಗೆ ಬೊಜ್ಜು ಬರ್ಬೋದು, ಶಾರೀರಿಕ ಬೊಜ್ಜು ಬರ್ಬೋದು. ಸೊ ಒಟ್ಟಾರೆ ಮೈಂಡಿಂದ ಅಂತ ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ಓಕೆ, ಸೊ ಹಾಗಾಗಿ ಮನಸ್ಸಿನಲ್ಲಿರ್ತಕ್ಕಂಥ ಕಾನ್ಫ್ಲಿಕ್ಟು ಈ ವ್ಯವಸ್ಥೆ ಏನಿದೆ, ಹಾರ್ಮೋನ್ಗಳ ವ್ಯವಸ್ಥೆಯನ್ನು ಕದಡಿ ನಮ್ಮನ್ನು ಬಿ ಪಿ, ರಕ್ತದೊತ್ತಡ, ಶುಗರ್ ಕಾಯಿಲೆ, ಬೊಜ್ಜು, ಆಮೇಲೆ ಇನ್ನಿತರ ಬಹುದೈಹಿಕ ಕಾಯಿಲೆಗಳು ಇದನ್ನೆಲ್ಲ ಉಂಟು ಮಾಡ್ತದೆ. ಹಾಗಾಗಿ ಕೇವಲ ಇಲ್ಲಿ ದೈಹಿಕ ಕಾಯಿಲೆಗೆ ಚಿಕಿತ್ಸೆ ಆದರೆ ಮಾತ್ರ ಸಾಲದು, ಅದನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಈ ಕಾನ್ಫ್ಲಿಕ್ಟ್ಸ್ ಏನು ಅಂತ ಕಂಡುಕೊಂಡು, ದ್ವಂದ್ವಗಳು ಏನು ಅಂತ ಕಂಡುಕೊಂಡು ಅದಕ್ಕೆ ನಾವು ಚಿಕಿತ್ಸೆ ಮಾಡೋದು ಮುಖ್ಯ ಆಗ್ತದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನೋ ಥರ ಆಗಬಾರ್ದು ಪರಿಸ್ಥಿತಿ. ಅದು ನಮ್ಮ ಮನಸ್ಸಲ್ಲಿದೆ ಅನ್ನೋದು ನಾವು ಫಸ್ಟ್ ತಿಳ್ಕೊಳ್ಬೇಕಾಗಿರೋ ಅನಿವಾರ್ಯತೆ ಇದೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಮಾತಾಡು ಮೆಲ್ಲಗೆ. ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀವಿ. ನಮಸ್ಕಾರ.